ಒಬ್ರೊಬ್ರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಕೆಲವರು ಕಳಶ ಇಡ್ತಾರೆ, ಕೆಲವರು ಚಿತ್ರಪಟ ಮಾತ್ರ ಇಡ್ತಾರೆ, ಕೆಲವರು ಅವರು ಅತ್ತೆಯಂದಿರು ಏನು ಹೇಳ್ಕೊಟ್ಟಿದ್ದಾರೆ ಅದೇ ತರ ಒಂದು ಮುಖವಾಡ ಇರಬಹುದು ಅಥವಾ ಕೆಲವೊಂದು ಒಡವೆಗಳ ಅದನ್ನೇ ಇಟ್ಟು ಪೂಜೆ ಕೆಲವರು ಮಾಡ್ತಾರೆ, ಮೂರ್ತಿ ರೂಪದಲ್ಲಿ ಇಡ್ತಾರೆ. ಖಂಡಿತ. ಆಮೇಲೆ ಕೆಲವರು ನಾಣ್ಯಗಳನ್ನ ಸಂಗ್ರಹ ಮಾಡ್ತಾ ಬರ್ತಾರೆ. ಅದು ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ ಅಥವಾ ಮಾಮೂಲಿ ನಮ್ದು ಕರೆನ್ಸಿ ಇರಬಹುದು. ಅದನ್ನ ಅದು ವೃದ್ಧಿ ಆಗೋ ತರ ತಟ್ಟೆ ಜೋಡಿಸಿ ಇಟ್ಟು ಮಾಡ್ತಾರೆ. ಆದ್ರೆ ಲಕ್ಷ್ಮಿಗೆ ಹೀಗೇ ಮಾಡಬೇಕು ಅಂತ ಆ ಒಂದು ಭಯ ಭೀತಿ ಖಂಡಿತ ಇಲ್ಲ. ಯಾಕಂದ್ರೆ ತನ್ನೊಳಗಿರುವ ಸೌಂದರ್ಯವನ್ನ ಅನುಭವಿಸಿದ ತಕ್ಷಣ ನಾನು ಹೇಗೆ ನಿನ್ನಲ್ಲಿ ಪ್ರಕಟಗೊಳ್ಳಬೇಕು ಅಂತ ಅವಳು ತೋರಿಸ್ಬಿಡ್ತಾಳೆ. ಅದರಿಂದ ಹೆಣ್ಮಕ್ಳಿಗೆ ಆ ಸಂಭ್ರಮ ತಾನು ಅಲಂಕಾರ ಆಗೋದ್ರಿಂದಾನೇ ಶುರುವಾಗಿ ನೆರೆಹೊರೆಯವ್ರನ್ನೆಲ್ಲ ಕರೆದು ಅವ್ರನ್ನೂ ಸುಂದರವಾಗಿರಿಸೋಕೆ ಬೇಕಾಗುವಂತಹ ಒಂದು ಸೌಂದರ್ಯದ ಒಡವೆಗಳನ್ನಾಗಿರ್ಬೋದು, ಸೀರೆ ವಸ್ತ್ರಗಳನ್ನು ಕೊಟ್ಟು ಆ ಸಂಭ್ರಮವನ್ನು ಹಂಚ್ಕೊಳ್ತಾರೆ. ಅದರಿಂದ ತುಂಬಾ ಸುಲಭವಾಗಿ ಮಾಡ್ಬೋದಾಗಿರುವಂಥದ್ದು, ಅತ್ಯಂತ ಹತ್ತಿರದಲ್ಲಿ ಅನುಭವಿಸ್ಬೋದಾಗಿರುವಂಥದ್ದು. ಚಾರುಮತಿಯ ರೀತಿ ನಾವು ಚಾರುಮತಿಗಳಾಗಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇರೋದು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಶ್ರೀ ಸೂಕ್ತದಲ್ಲಿ ಒಂದು ಸಣ್ಣ ಕತೆ ತರ ಹೇಳ್ತಾರೆ. ಅಂದ್ರೆ ಒಮ್ಮೆ ಗಜೇಂದ್ರ ನೀರಲ್ಲಿ ಹೋಗಿ ಮೊಸಳೆಗೆ ಸಿಕ್ಕಾಕೊಂಡ್ಬಿಡ್ತಾರಂತೆ. ಆಗ ಅಯ್ಯೋ ಏನ್ ಮಾಡುದು ಅಂತ ಒಂದು ಕಮಲದ ಹೂವನ್ನ ವಿಷ್ಣುಗೆ ಅರ್ಪಣೆ ಮಾಡಿದಾಗ ಸಾಕ್ಷಾತ್ ವಿಷ್ಣುವೇ ಓಡ್ ಬಂದು ಅವ್ರನ್ನ ಅದರಿಂದ ತೆಗಿತಾರಂತೆ. ಆ ತರ ನಾವು ಆ ಆನೆಗಳು ಸಂಸಾರ ಸಾಗರದಲ್ಲಿ ಹಾಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಯಾವ್ದ್ರಲ್ಲಿ? ಆ ಮೊಸಳೆ. ಯಾವುದು? ಆ ಅಹಂಕಾರ ಇರ್ಬಹುದು, ಸಂಸಾರವೆಂಬ ಮೊಸಳೆ. ಹಾ ಅಹಂಕಾರ ಇರ್ಬೋದು, ದುರಾಸೆ ಇರ್ಬೋದು, ಬೇರೆಯವ್ರ ಕೆಡುಕು ಮಾಡಿ ನಾನೇನೋ ಮಾಡ್ಕೋಬೇಕು ಅನ್ನೋದಿರ್ಬೋದು, ಅದ್ರಲ್ಲಿ ಸಿಕ್ಕಾಕೊಂಡಿದ್ವಿ. ಈಗ ಪರಿಹಾರ ಏನು? ಆ ಪರಿಸ್ಥಿತಿಯಲ್ಲಿ ನಾವು ವ್ರತ ಜಪ ಆಚರಣೆ ಇನ್ನೊಂದು ಮತ್ತೊಂದು ಏನು ನೆನಪು ಬರಲ್ಲ ಆ ಭಯದಲ್ಲಿ. ತಕ್ಷಣಕ್ಕೆ ನೆನಪಾಗೋದು ಹೃದಯದಲ್ಲಿರೋ ಕಮಲ. ಅಂದ್ರೆ ಆ ನಿಷ್ಕಲ್ಮಶವಾದ ಸುಂದರವಾದ ಪ್ರೀತಿ. ಆ ಪ್ರೀತಿ ಭರಿತ ಕಮಲವನ್ನ ವಿಷ್ಣುವಿಗೆ, ಅಂದ್ರೆ ಆ ಜಗತ್ತನ್ನೇ ಸೃಷ್ಟಿ ಮಾಡಿರೋ ಅಂತ ಒಂದು ಭಗವಂತನ ವಿಷ್ಣುವಿನಿಗೆ, ಭಗವಂತನಿಗೆ ಅರ್ಪಣೆ ಮಾಡಿದಾಗ ಕ್ಷಣ ಮಾತ್ರದಲ್ಲಿ ಓಡೋಡಿ ಬಂದು ಅವನು ಅದರಿಂದ ನಮ್ಮನ್ನ ಆಚೆ ತೆಗೆದು ಪ್ರೀತಿ ಜೊತೆಗೆ ಶರಣಾಗತಿ ಅಂತ ಕೂಡ ಅನ್ಬೋದಲ್ಲ? 100% ಹೌದು ಸರ್. ನೀನ್ ಬಿಟ್ರೆ ಇನ್ಯಾರೂ ಇಲ್ಲ. ಆ ಶರಣಾಗತಿಯಲ್ಲಿ ಅರ್ಪಣೆ ಮಾಡೋದು ಪ್ರೀತಿ ಬಿಟ್ರೆ ಇನ್ನೇನು ಕೊಡಕ್ ಆಗೋದೂ ಇಲ್ಲ. ಇದೆಲ್ಲ ನಂದು ಅಂತ ಅನ್ಕೊಳ್ತೀವಿ. ಆದ್ರೆ ಅದ್ಯಾವುದು ನಮ್ದಲ್ಲ ಅನ್ನೋದು